ದೇವೇಗೌಡರ ಬಗ್ಗೆ ಮಾತಾಡಿದ್ರಲ್ಲೂರ, ದೇವೇಗೌಡರು ಹೆಚ್ಚು ಮೀಸಲಾತಿ ಕೊಟ್ಟಿದ್ದು ಮುಸಲ್ಮಾನರಿಗೆ ಅಂತ ಜ್ಞಾಪಕ ಇರಲಿ. ಮತ್ತೊಂದು ವಿಚಾರ ಹೇಳ್ತೀನಿ. 1,00,000 ಎಕರೆ ಕಬಳಿಕೆ ಆಗಿದೆ ಅಂತ ಹೇಳಿದರು. ಅದನ್ನು ಕಬಳಿಕೆ ಮಾಡಿದವ್ರು ಯಾರು ಅಂತ ಹೇಳ್ತಾ ಇದ್ದೀರಾ? ಬಲಿಷ್ಠರು, ನಿಮ್ಮ ಜನಾಂಗದವ್ರು ಅಂತ ಹೇಳ್ತಾ ಇದ್ದೀರಾ. ಆ ಕಬಳಿಕೆನ ತಡೆದು ಬಡ ಮುಸಲ್ಮಾನರಿಗೆ ಆ ಸವಲತ್ತು ತಲುಪಲಿ ಅಂತ ದೇವೇಗೌಡರು ಬೆಂಬಲಿಸಿರೋದು, ಇನ್ಯಾವುದೇ ಕಾರಣಕ್ಕೂ ಅಲ್ಲ. ಅದೇ ದೇವೇಗೌಡರು ಮೀಸಲಾತಿ ಕೊಟ್ಟಿದ್ದು ಬಡ ಮುಸಲ್ಮಾನರು ಅಭಿವೃದ್ಧಿ ಹೊಂದಲಿ ಮತ್ತು ಎಲ್ಲ ಒಂದು ಸವಲತ್ತು ಸಿಗಲಿ ಅಂತ. ಕಬಳಿಕೆ ಮಾಡ್ಕೊಂಡು ಈಗ ನೀವು ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಮಾಡ್ತೀನಿ. ನೀವು ಅಧ್ಯಕ್ಷರಾಗಿದ್ದವರು, ನೀವು ಅದೇ ಕಬಳಿಕೆ ಮಾಡಿರೋದು ಎಲ್ಲ ಮಾಹಿತಿ ಇರುತ್ತೆ. ನೀವು ಬಹಿರಂಗಪಡಿಸಿ, ಇಲ್ಲಿ ಸಾರ್ವಜನಿಕ ಸ್ಥಳ, ಇದು ಒಂದು ಮೀಡಿಯಾ ಮುಖಾಂತರ ತಿಳಿಸಿ. ಇದೇ ದೇವೇಗೌಡರ ಬಗ್ಗೆ ಮಾತಾಡಿದ್ರಲ್ಲ, ಈ ಕಬಳಿಕೆ ಬಗ್ಗೆ ತಿಳಿಸಿ ಸರ್. ದೇವೇಗೌಡರು ಗೌರವಾನ್ವಿತ ನಾಯಕರು. ನಾನು ಈ ಕರ್ನಾಟಕದಲ್ಲಿ ಗೌರವ ಕೊಡುವಂಥ ಒಬ್ಬ ರಾಜಕಾರಣಿ ಅಂತ ಫಸ್ಟೇ ಹೇಳಿದೆ. ನಾನು ಅವರು ಮಾಡಿದಂಥ ಸೇವೆ ಅನನ್ಯ, ನಾವು ಯಾವತ್ತೂ ಮರೆಯುವಂಗಿಲ್ಲ. ಅಂಥ ದೇವೇಗೌಡರು ಈ ವಿವಾದಿತ ಮುಸಲ್ಮಾನರ ವಿರೋಧಿ, ಮುಸಲ್ಮಾನರನ್ನು ಸದೆಬಡಿಯೋಕೆ, ಮುಸ್ಲಿಂ ಸಮುದಾಯದ ಆಸ್ತಿಯನ್ನು ಸಂಪೂರ್ಣ ಸರ್ವನಾಶ ಮಾಡುವಂಥ ಈ ಬಿಲ್ಲಿಗೆ ಅವರು ಸಪೋರ್ಟ್ ಮಾಡಿದರಲ್ಲ ಅಂತ ಹೇಳಿ ನಮಗೆ ಬೇಜಾರಾಗಿದೆ ಅಂತ ಹೇಳಿದರು. ಮುಸಲ್ಮಾನರ ಆಸ್ತಿಗಳನ್ನು ಕಬಳಿಸುವುದಕ್ಕೆ ಅವಕಾಶ ಕಲ್ಪಿಸುವ ಅಂಶ ಏನಿದೆ ಇದರಲ್ಲಿ? ಲಿಮಿಟೇಷನ್ ಆ್ಯಕ್ಟ್ ತಂದಿದ್ದಾರೆ. ಓಕೆ, ಒಂದು ನಾನು ಹೇಳಿದೆ, ಈಗ 20-30 ವರ್ಷ ಸ್ವಾಧೀನದಲ್ಲಿದ್ದರೆ ಇದು ಇಲ್ಲಿ ಲಾಗು ಮಾಡಿದ್ದಾರೆ. ಹಿಂದೂ ಎಂಡೋಮೆಂಟ್ ಆ್ಯಕ್ಟಿಗಿಲ್ಲ, ಯಾವ ಧರ್ಮಕ್ಕೂ ಇಲ್ಲದಂತಹ ಒಂದು ದೊಡ್ಡದಾದಂಥ ಅನ್ಯಾಯ ನಮಗೆ ಮಾಡಿದ್ದಾರೆ. ಯಾವ ಧರ್ಮದ ಜೊತೆ ಕಂಪೇರ್ ಮಾಡಲೇಬೇಕು, ಯಾವ ಧರ್ಮಕ್ಕೂ ಇಲ್ಲ ರೀ, ಯಾವ ಧರ್ಮದ ಆಸ್ತಿಗಳಿಗೂ